ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಯುವಕನೊಬ್ಬ ಗನ್ ತೋರಿಸಿ ಪ್ರ್ಯಾಂಕ್ ಮಾಡಿರುವಂತಹ ಘಟನೆ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಯುವಕನೊಬ್ಬ ತನ್ನ ಸೊಂಟದಲ್ಲಿ ಗನ್ ಸಿಕ್ಕಿಸಿಕೊಂಡು ಮೆಟ್ರೋ ರೈಲಿನ ಒಳಗೆ ಪ್ರಯಾಣಿಕರ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನೆ. ಇದನ್ನ ಕಂಡು ಸಹ ಪ್ರಯಾಣಿಕರು ಒಂದು ಕ್ಷಣ ಬೆಚ್ಚಿಬಿದ್ದಿದ್ದಾರೆ. ಪ್ರಯಾಣಿಕರು ಗಾಬರಿಯಾದಾಗ ಅದು ಮಕ್ಕಳ ಆಟದ ಬಂದೂಕು ಅಂತ ಹೇಳಿ ಕಿಡಿಗೇಡಿ ನಕ್ಕಿದ್ದಾನೆ. ಪ್ರ್ಯಾಂಕ್ ಮಾಡಿರುವಂತಹ ಯುವಕನನ್ನ ಬಂಧಿಸುವಂತೆ ಒತ್ತಾಯಿಸಲಾಗಿದೆ. ರಾಯಚೂರಿನ ಹಳ್ಳಿಗಳು ಮತ್ತು ಅರಣ್ಯ ಪ್ರದೇಶಗಳ ಮೇಲೆ ವಿಚಿತ್ರ ಯಂತ್ರ ಹೊತ್ತ ಹೆಲಿಕಾಪ್ಟರ್ ಹಾರಾಡ್ತಾ ಇರುವುದು ಜನರ ಕುತೂಹಲಕ್ಕೆ ಕಾರಣವಾಗಿದೆ. ಇದು ಕೇಂದ್ರ ಭೌತಶಾಸ್ತ್ರ ಇಲಾಖೆ ನಡೆಸ್ತಾ ಇರುವಂತಹ ವಿಶೇಷ ಖನಿಜ ನಿಕ್ಷೇಪ ಪತ್ತೆ ಕಾರ್ಯ. ಭೂಮಿಯ ಸಾವಿರಾರು ಅಡಿ ಆಳದಲ್ಲಿ ಅಡಗಿರುವ ಚಿನ್ನ, ಕಬ್ಬಿಣ ಸೇರಿದಂತೆ ವಿವಿಧ ಖನಿಜಗಳ ನಿಖರ ಮಾಹಿತಿ ನೀಡುತ್ತದೆ. ಫೆಬ್ರವರಿ 10ರಿಂದಲೇ ಆರಂಭವಾಗಿರುವಂತಹ ಈ ಪ್ರಕ್ರಿಯೆ ಏಪ್ರಿಲ್ 30ರವರೆಗೆ ನಡೆಯಲಿದೆ. ಮಧ್ಯಪ್ರಾಚ್ಯದಲ್ಲಿ ಕನ್ನಡಿಗರ ರಕ್ಷಣಾ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಿಎಂ ಮುಖ್ಯ ಕಾರ್ಯದರ್ಶಿಗಳು ಪತ್ರವನ್ನು ಬರೆದಿದ್ದಾರೆ. ಮತ್ತು ಈ ವ್ಯವಸ್ಥೆ ಮಾಡಿ ಬಹಳಷ್ಟು ಜನ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಕೆಲವು ವಿಮಾನಗಳನ್ನು ಇಲ್ಲಿಂದ ಕಳುಹಿಸಿ ಜನರನ್ನು ಕರೆಸಿಕೊಳ್ಳುವಂತಹ ಪ್ರಯತ್ನ ನಡೆಸಲಾಗಿದೆ. ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅವರನ್ನು ಲೊಕೇಟ್ ಮಾಡಿ ಸುರಕ್ಷಿತವಾಗಿ ಕರೆಸಿಕೊಳ್ಳುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಯುದ್ಧದ ಭೀತಿಯ ನಡುವೆ ಅತಂತ್ರರಾಗಿದ್ದ ಕನ್ನಡಿಗರನ್ನು ರಕ್ಷಿಸುವ ಕಾರ್ಯ ಸಾಗ್ತಾ ಇದೆ. ದುಬೈನಿಂದ ಹೊರಟಿದ್ದ ವಿಮಾನವು 246 ಪ್ರಯಾಣಿಕರೊಂದಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸುರಕ್ಷಿತವಾಗಿ ಬಂದಿಳಿದಿದೆ. ಈ ವಿಮಾನದಲ್ಲಿ ಒಟ್ಟು 246 ಕನ್ನಡಿಗರು ಸುರಕ್ಷಿತವಾಗಿ ತಾಯ್ನಾಡಿಗೆ ಬರಲಿದ್ದಾರೆ. ವಿಮಾನ ನಿಲ್ದಾಣ ಸಿಬ್ಬಂದಿ, ಅಧಿಕಾರಿಗಳು ಸಂತ್ರಸ್ತ ಪ್ರಯಾಣಿಕರನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ವಾತಾವರಣದಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗಾಗಿ ಮಹತ್ವದ ಹೆಜ್ಜೆ ಇಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ 200 ಕನ್ನಡಿಗರ ಪಟ್ಟಿಯನ್ನು ರಾಜ್ಯ ವಿಪತ್ತು ನಿರ್ವಹಣಾ ಮುಖ್ಯಸ್ಥ ಮನೀಶ್ ಮೌದ್ಗಿಲ್ ರವಾನಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ವಿಶೇಷ ವಿಮಾನ ಸಿದ್ಧತೆ ಮಾಡಿ ಕರೆತರುವಂತೆ ಮನವಿಯನ್ನು ಮಾಡಲಾಗಿದೆ. ಮೊದಲ ಹಂತದಲ್ಲಿ ಕಮರ್ಷಿಯಲ್ ಫ್ಲೈಟ್ನಲ್ಲೇ ರಕ್ಷಣಾ ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧ ಸದ್ಯಕ್ಕೆ ನಿಲ್ಲೋದಿಲ್ಲ, ಇನ್ನೂ 2 ವಾರಗಳ ಕಾಲ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಸುಳಿವನ್ನು ನೀಡಿದೆ. ಮತ್ತೊಂದೆಡೆ ರಣಭೀಕರ ಯುದ್ಧದಲ್ಲಿ ಸಾವನ್ನಪ್ಪಿದಂತಹ ಅಲಿ ಖಮೇನಿ ಅಂತ್ಯಕ್ರಿಯೆ ನಡೆದಿದ್ದು, ಶಿಯಾ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅಲಿ ಖಮೇನಿ ಬಳಿಕ ಉತ್ತರಾಧಿಕಾರಿ ಯಾರು ಅನ್ನೋದರ ನಡುವೆಯೇ 2ನೇ ಪುತ್ರ ಮೊಜ್ತಬಾ ಖಮೇನಿ ಅವರನ್ನ ಉತ್ತರಾಧಿಕಾರಿಯಾಗಿ ಫೈನಲ್ ಮಾಡಲಾಗಿದ್ದು, ಇರಾನ್ನಲ್ಲಿ ಮತ್ತೆ ಖಮೇನಿ ಆಡಳಿತ ಮುಂದುವರೆದಿದೆ. ಇರಾನ್ನ ಸುಪ್ರೀಂ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರನ್ನ ಇಸ್ರೇಲ್ ಅಮೆರಿಕ ಹತ್ಯೆ ಮಾಡಿವೆ. ಇದರ ಬೆನ್ನಲ್ಲೇ ಇರಾನ್ನ ಹೊಸ ಸುಪ್ರೀಂ ನಾಯಕನಾಗಿ ಖಮೇನಿಯ ಮಗ ಮೊಜ್ತಬಾನನ್ನ ಆಯ್ಕೆ ಮಾಡಲಾಗಿದೆ. ಆದರೆ ಸರ್ವೋಚ್ಚ ನಾಯಕನಾಗಿ ಅಧಿಕಾರ ವಹಿಸಿಕೊಳ್ಳುವುದಕ್ಕೂ ಮೊದಲೇ ಅವರಿಗೆ ಇಸ್ರೇಲ್ನಿಂದ ಜೀವ ಬೆದರಿಕೆ ಬಂದಿದೆ. ಇರಾನ್ನ ಹೊಸ ಉತ್ತರಾಧಿಕಾರಿ ಯಾರೇ ಆಗಿದ್ರು, ಆತ ಎಲ್ಲೇ ಅಡಗಿದ್ರು ಬಿಡೋದಿಲ್ಲ, ಆತನನ್ನ ಹುಡುಕಿ ಹತ್ಯೆ ಮಾಡಿಯೇ ತೀರ್ತೇವೆ ಅಂತ ಇಸ್ರೇಲ್ ಬೆದರಿಕೆಯನ್ನ ಹಾಕಿದೆ. ಇನ್ನು ಇರಾನ್ ಲೀಡರ್ ಅಲಿ ಖಮೇನಿ ಹತ್ಯೆಗೆ ಇಸ್ರೇಲ್ ಅಮೆರಿಕ ಮಾಡಿದಂತಹ ಪ್ಲಾನ್ ಕೇಳಿದರೆ ಶಾಕ್ ಆಗೋದು ಗ್ಯಾರಂಟಿ. ಇರಾನ್ನಲ್ಲಿನ ಕ್ಯಾಮ್ರಾಗಳನ್ನೇ ಹ್ಯಾಕ್ ಮಾಡಿ ಖಮೇನಿ ಎಲ್ಲಿ ಓಡಾಡ್ತಾರೆ, ಭದ್ರತೆ ಹೇಗಿದೆ ಅನ್ನೋದರ ಪಕ್ಕಾ ಮಾಹಿತಿ ಕಲೆಕ್ಟ್ ಮಾಡಿ ಏಕಾಏಕಿ ಖಮೇನಿ ತಮ್ಮ ಕಚೇರಿಯಲ್ಲಿದ್ದಾಗಲೇ ಹೊಡೆದುರುಳಿಸಿದ್ದಾರೆ. ಹೊರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಹಡಗು ಸಾಗುವುದಕ್ಕೆ ಬಿಡುವುದಿಲ್ಲ ಎಂದಿದ್ದ ಇರಾನ್ ಈ ನಿರ್ಬಂಧದಿಂದ ತನ್ನ ಮಿತ್ರ ರಾಷ್ಟ್ರಗಳಾದ ಚೀನಾ ಮತ್ತು ರಷ್ಯಾಗೆ ವಿನಾಯಿತಿ ನೀಡಿದೆ. ಸಮರ ಸೇರಿದಂತೆ ಎಲ್ಲಾ ಸಮಯದಲ್ಲಿ ಆ 2 ದೇಶಗಳು ತನ್ನ ಬೆಂಬಲಕ್ಕೆ ನಿಂತಿರುವುದಕ್ಕೆ ಕೃತಜ್ಞತಾ ಸೂಚಕವಾಗಿ ಅವುಗಳ ಧ್ವಜ ಹೊಂದಿರುವ ಹಡಗುಗಳಿಗೆ ಮಾತ್ರ ಹೊರ್ಮುಜ್ನಲ್ಲಿ ಮುಕ್ತವಾಗಿ ಸಾಗುವುದಕ್ಕೆ ಅನುಮತಿ ನೀಡುವ ಈ ನಿರ್ಧಾರ ಕೈಗೊಂಡಿರುವುದಾಗಿ ಇರಾನ್ ಸರ್ಕಾರ ಘೋಷಿಸಿದೆ.
ಇಸ್ರೇಲ್ ಇರಾನ್ ನಡುವಿನ ಯುದ್ಧ 6ನೇ ದಿನವೂ ಮುಂದುವರೆದಿದ್ದು ಎರಡೂ ದೇಶಗಳಲ್ಲಿ ಕ್ಷಿಪಣಿಗಳ ಸ್ಫೋಟದ ಸದ್ಯ ಕೇಳಿಸ್ತಾ ಇದೆ. ಅದರಲ್ಲೂ ಅಮೆರಿಕ ಆಯಿಲ್ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಿರುವಂತಹ ಇರಾನ್ ಹರ್ಮುಜ್ ಜಲಸಂಧಿಯಲ್ಲಿ ತಮ್ಮ ಶತ್ರು ರಾಷ್ಟ್ರದ 10 ಆಯಿಲ್ ಟ್ಯಾಂಕರ್ ಅನ್ನು ಒಡಿಸ್ ಮಾಡಿದ್ದು ಅಲ್ಲದೆ ಅಮೆರಿಕದ ಮಾನವ ಸಹಿತ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದೆ. ಇಸ್ರೇಲ್ ಅಮೆರಿಕ ಇರಾನ್ ಮೇಲೆ ಜಂಟಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದು ಅದಕ್ಕೆ ಇರಾನ್ ಕೂಡ ಪ್ರತಿದಾಳಿ ನಡೆಸ್ತಾ ಇದೆ. ಇದರ ನಡುವೆ ನೆತನ್ಯಾಹು ಹಾಗೂ ಟ್ರಂಪ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಡರ್ಟಿ ಬಾಂಬ್ ಅಟ್ಯಾಕ್ ಮಾಡೋದಕ್ಕೆ ಇರಾನ್ ಪ್ಲಾನ್ ಮಾಡಿದೆ. ಆದರೆ ಇದು ಜಸ್ಟ್ ಇಸ್ರೇಲ್ ಅಮೆರಿಕಕ್ಕಷ್ಟೇ ಸೀಮಿತವಾಗದೆ ಇಡೀ ವಿಶ್ವಕ್ಕೆ ಕಂಟಕವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ನೀರು, ಗಾಳಿ ಮತ್ತು ಮಣ್ಣಿನಲ್ಲಿ ಈ ಡರ್ಟಿ ಬಾಂಬ್ ಅಣು ವಿಕಿರಣ ಸೇರಿ 10 ತಲೆಮಾರುಗಳವರೆಗೆ ಇದರ ಪ್ರಭಾವ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ.